फूड ग्रोसरी, राव चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने? किसी को मत बताना। ಒಮಿಕ್ರಾನ್ ಬಗ್ಗೆ ಕೆಲವು ದೇಶಗಳಲ್ಲಿ ಏನು ಬಂದಿದೆ ಅವುಗಳಿಂದ ಬಂದಂಥ ಪ್ರಯಾಣಿಕರ ಮೇಲೆ ನಿಗಾ ಇಟ್ಟಿದ್ದೇವೆ. ಅವ್ರನ್ನ ಟ್ರ್ಯಾಕಿಂಗ್ ಮಾಡಿದ್ದೇವೆ, ಟ್ರೇಸಿಂಗ್ ಮಾಡಿದ್ದೇವೆ ಮತ್ತು ಅವ್ರ ಸಂಪರ್ಕಕ್ಕೆ ಬಂದಂಥವ್ರನ್ನೂ ಕೂಡ ಟೆಸ್ಟಿಂಗ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಏರ್ಪೋರ್ಟಲ್ಲಿ ಕಠಿಣ ಚೆಕಿಂಗ್ ಕೂಡ ಮಾಡಿಸ್ತಾ ಇದ್ದೇವೆ. ಚೆಕ್ ಮಾಡಿ ಅವ್ರನ್ನ ಸರ್ಟಿಫಿಕೇಟ್ ತಂದರೂ ಕೂಡ ಇನ್ನೊಮ್ಮೆ ಚೆಕ್ ಮಾಡಿ ನೆಗೆಟಿವ್ ಇದ್ದರಷ್ಟೇ ಅವ್ರನ್ನ ಒಳಗಡೆ ಬಿಡೋಕ್ಕೆ ಹೇಳಿದ್ದೀವಿ. ಇಲ್ಲದಿದ್ದರೆ ನೇರವಾಗಿ ಕ್ವಾರಂಟೈನ್ ಮಾಡಿದ್ವಿ. ಎರಡನೇದಾಗಿ ಕೇರಳದಿಂದ ಬಂದಂಥ ಎಲ್ಲ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ದಾವಣಗೆರೆ ಎಲ್ಲ ಕಡೆ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು 14 ದಿವಸ ಒಳಗಡೆ ಬಂದರೆ ಅವ್ರನ್ನ ಕಂಪಲ್ಸರಿ ಟೆಸ್ಟ್ ಮಾಡಬೇಕು. ಮತ್ತು ಈಗಾಗಲೇ ಟೆಸ್ಟ್ ಮಾಡಿದ್ರೆ 7ನೇ ದಿವಸಕ್ಕೊಮ್ಮೆ ಟೆಸ್ಟ್ ಮಾಡಬೇಕು ಮತ್ತು ಆದಷ್ಟು ಗುಂಪು ಸೇರಿದಂಗೆ ನೋಡ್ಕೋಬೇಕು ಅನ್ನೋಂಥ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದನ್ನು ನಾವು ಯಾವುದೇ ರೀತಿಯ ಭಯಪಡೋ ಕಾರಣ ಇಲ್ಲ. ಅದು ಎಚ್ಚರಿಕೆಯಿಂದ ಇರಬೇಕು, ಖಂಡಿತವಾಗೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ಈಗಾಗಲೇ ಪೂರ್ವಭಾವಿ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ನಿರಂತರವಾಗಿ ಎಕ್ಸ್ಪರ್ಟ್ಸ್ ಜೊತೆಗೆ ಚರ್ಚೆಯಲ್ಲಿದ್ದೀವಿ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೂ ಕೂಡ ಟಚ್ಚಲ್ಲಿದ್ದೇವೆ. ಅವರು ಕಾಲಕ್ಕೆ ಏನು ಮಾರ್ಗದರ್ಶನ ಕೊಡ್ತಾರೆ ಅವುಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಬ್ಬರಿಗೆ ವಿಭಿನ್ನ ಲಕ್ಷಣಗಳಿದೆ ಅಂದ್ಕೊಂಡು ICMRಗೆ ನಾವು ರಿಪೋರ್ಟ್ ಕಳಿಸಿದ್ವಿ. ಹೌದು, ಜೆನೆಟಿಕ್ ಜೀನೋಮ್ ಟೆಸ್ಟ್ಗೆ ಕಳಿಸಿದ್ದೇವೆ. ಅದು ಬಂದ ತಕ್ಷಣ ಅದು ಗೊತ್ತಾಗುತ್ತೆ ಯಾವ ಸ್ಟ್ರೇನ್ ಅನ್ನೋದು. ಈಗ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ತೀರ್ಮಾನ ಮಾಡಬೇಕು. ನಮ್ಮ ಒಂದು ಕಾಳಜಿ ವಿಶೇಷವಾಗಿ ಹೆಲ್ತ್ ವರ್ಕರ್ಸ್ಗೆ ಈಗಾಗಲೇ ಅವರು ತಗೊಂಡು 2 ಡೋಸ್ ತೊಗೊಂಡು ಸುಮಾರು 6 ತಿಂಗಳ ಮೇಲಾಗಿದೆ. ಹೀಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಡೈರೆಕ್ಷನ್ ಕಾಯ್ತಾ ಇದ್ದೇವೆ ಮತ್ತು ಬೂಸ್ಟರ್ ಡೋಸ್ ಬಗ್ಗೆ ಅವರೇನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅವರ ಮಾರ್ಗದರ್ಶನ ಅನುಗುಣವಾಗಿ ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ. ವಿಶೇಷವಾಗಿ ಹೆಲ್ತ್ ವರ್ಕರ್ಸ್ ಬಗ್ಗೆ ನಮ್ಮ ಚಿಂತನೆ ಇದೆ. ಸರ್, ಜನ ಪ್ಯಾನಿಕ್ ವಿಚಾರದಲ್ಲಿ ಯಾಕಂದರೆ ಸುಳ್ಳು ನೋಡಿ, ಒಂದು ಹೇಳ್ತೀನಿ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಮುಂದೆ ಲಾಕ್ಡೌನ್ ಮಾಡುವಂಥ ಯಾವುದೇ ಪ್ರಸ್ತಾವನೆ ಇಲ್ಲ, ಪ್ರಶ್ನೆಯೂ ಇಲ್ಲ. ಸ್ಕೂಲ್ಗಳನ್ನು ಕೂಡ ನಾವು ಕೇವಲ ನಿಗಾ ಇಡಕ್ಕೆ ಹೇಳಿದ್ದೇವೆ ಹೊರತಾಗಿ ಯಾವುದು ಕ್ಲೋಸ್ ಡೌನ್ ಮಾಡೋದಕ್ಕೆ ಎಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ, ಕೊಡುವಂಥದ್ದಿಲ್ಲ. ಹೀಗಾಗಿ ನಾನು ಆಗಲೇ ಹೇಳಿದೆ, ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಎಚ್ಚರಿಕೆಯಿಂದ ನಮಗಿರಬೇಕು. ಕೋವಿಡ್ ನಾರ್ಮ್ಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕು. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर।